ಕನ್ನಡಗೆ ಸ್ವಾಗತ. ನಾನು ಶಮಿಶೆಟ್ಟಿ. ಕೇರಳಂನಲ್ಲಿ ನಡೆದ ಘಟನೆಯೊಂದು ಇಡೀ ದೇಶದ ಗಮನ ಸೆಳೆದಿದೆ. ನಡು ರಸ್ತೆಯಲ್ಲಿ ಬಂದು ಕುಳಿತಿದ್ದ ಮಗುವನ್ನು ಬಸ್ ಚಾಲಕರೊಬ್ಬರು ದೇವರಂತೆ ಬಂದು ರಕ್ಷಿಸಿರುವ ವಿಡಿಯೋ ವೈರಲ್ ಆಗಿದೆ. ಈ ಘಟನೆ ಕೇರಳಂನ ಮಲ್ಲಪುರಂನ ಜಿಲ್ಲೆಯ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಜೂನ್ 10ರಂದು ನಡೆದಿದೆ. ವಾಹನಗಳು ಅತಿ ವೇಗವಾಗಿ ಚಲಿಸುವ ಮುಖ್ಯ ರಸ್ತೆಯೊಂದರ ಮೇಲೆ ಕೇವಲ ಮಗುವೊಂದು ಮನೆಯ ಗೇಟ್ ದಾಟಿ ತೆವಳುತ್ತಾ ಬಂದು ರಸ್ತೆಯ ಮಧ್ಯಕ್ಕೆ ಕುಳಿತಿತ್ತು. ಸರಿಯಾಗಿ ಅದೇ ಕ್ಷಣದಲ್ಲಿ ಆ ರಸ್ತೆಯಲ್ಲಿ ಬಸ್ ಒಂದು ವೇಗವಾಗಿ ಅದೇ ದಾರಿಯಲ್ಲಿ ಬರುತ್ತಿತ್ತು. ಮಗುವಿನ ಸಮೀಪ ಬರುತ್ತಿದ್ದಂತೆ ಏಕಾಏಕಿ ಚಾಲಕ ಬ್ರೇಕ್ ಹಾಕಿದ್ದಾನೆ. ಆದರೆ ಬಸ್ಸಿನ ಸ್ಟೇರಿಂಗ್ ಹಿಡಿದಿದ್ದ ಚಾಲಕನ ದೃಷ್ಟಿ ರಸ್ತೆಯ ಮೇಲಿದ್ದ ಆ ಸಣ್ಣ ಮಗುವಿನ ಮೇಲೆ ಇತ್ತು. ಇನ್ನು ಧೃತಿಗಿಡದ ಆತ ಅತ್ಯಂತ ವೇಗವಾಗಿ ಪ್ರತಿಕ್ರಿಯಿಸಿ ಬಸ್ಸಿನ ಎಮರ್ಜೆನ್ಸಿ ಬ್ರೇಕ್ ಒತ್ತಿದ್ದರೆ, ಇನ್ನು ಚಾಲಕನ ಅದ್ಭುತ ನಿಯಂತ್ರಣದಿಂದಾಗಿ ಬಸ್ಸು ಮಗುವಿನಿಂದ ಕೇವಲ ಕೆಲವೇ ಇಂಚುಗಳ ದೂರದಲ್ಲಿ ನಿಂತಿತ್ತು. ಬಸ್ಸು ನಿಲ್ಲುತ್ತಿದ್ದಂತೆಯೇ ಕೃತಜ್ಞತಾ ಭಾವದಿಂದ ಡ್ರೈವರ್ ಬಾಗಿಲು ತೆರೆದು ರಸ್ತೆಯತ್ತ ಧಾವಿಸಿದ್ದಾರೆ. ವಿರುದ್ಧ ದಿಕ್ಕಿನಿಂದ ಬರಬಹುದಾದ ಬೇರೆ ಯಾವುದೇ ವಾಹನಗಳು ಮಗುವಿಗೆ ಡಿಕ್ಕಿ ಹೊಡೆಯುವ ಮುನ್ನವೇ ಆ ಮಗುವನ್ನು ಎತ್ತಿ ಎದೆಗೆ ಅಪ್ಪಿಕೊಂಡು ಸುರಕ್ಷಿತವಾಗಿ ರಸ್ತೆಯ ಪಕ್ಕಕ್ಕೆ ಕರೆತಂದಿದ್ದಾನೆ. ಮಗುವನ್ನು ಸುರಕ್ಷಿತವಾಗಿಸಿದ ಚಾಲಕನ ಕಾರ್ಯಕ್ಕೆ ವ್ಯಾಪಕ ಶ್ಲಾಘನೆ ವ್ಯಕ್ತವಾಗಿದೆ. ಈ ಮಾನವೀಯ ಕೃತ್ಯದ ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗ್ತಿದೆ. ಇದು ಈ ಹೊತ್ತಿನ ಅಪ್ಡೇಟ್ಸ್. ಇಂತಹ ಇನ್ನಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುಮನ್ ಟಿವಿ ಕನ್ನಡ.